ಸರ್ ನನ್ನೊಂದು ಪ್ರಶ್ನೆ ಬಂತು. ಅಂದರೆ ಈಗ ಶ್ರೀಮನ್ನಾರಾಯಣ, ಈಗ ಕೃಷ್ಣ ಇಲ್ಲಿ ಭೂಮಿ ಮೇಲೆ ಇದ್ದಾಗ ಶ್ರೀಮನ್ನಾರಾಯಣ ಕೂಡ ಮೇಲೆ ಇದ್ನಾ ಅಂತನಾ? ಹಾಂ, ಓಕೆ. ಅಲ್ಲಿ ಪೂರ್ಣಾವತಾರ, ಅಂಶಾವತಾರ, ಅವನೇ ಇಳಿದು ಬಂದ ಅನ್ನೋ ಥರನೂ ಇದೆ. ಅವನೇ ಇಳಿದು ಬಂದ ರಾಮಕೃಷ್ಣ ಅಂತಲ್ಲಾದಾಗ ಪೂರ್ಣಾವತಾರ, ಅವನೇ ಕೆಳಗೆ ಬಂದಿದ್ದ, ಮೇಲೆ ಇರಲಿಲ್ಲ ಅಂತಲೇ ಹೇಳ್ತಾರೆ. ಶಕ್ತಿ ರೂಪದಲ್ಲಿ ಇರ್ತಾನೆ ರಾಮಕೃಷ್ಣ ಇದ್ದಾಗ. ಹಾಂ, ರಾಮಾವತಾರ ಆದಾಗ ಅವನೇ ಇಳಿದು ಬಂದ ಅಂತ. ಇನ್ಯಾವುದೊಂದು ಅಂಶಾವತಾರ ಇರ್ಬೋದು. ಈಗ ಉದಾಹರಣೆ ಪರಶುರಾಮ ಇಲ್ಲಿದ್ದಾಗ ಅಲ್ಲಿ ಶ್ರೀಮನ್ನಾರಾಯಣ ಮೇಲಿದ್ದ. ಬಟ್ ರಾಮನಿಗೆ ಕೂಡ ಲಿಮಿಟೆಡ್ ಶಕ್ತಿ. ಹಾಂ, ಇದೆ. ಅಂದರೆ ಅಲ್ಲಿ ಇರಲಿಲ್ಲ ಅಂತ, ಅದಕ್ಕೇನೆ ರಾಮನನ್ನು ನಿನ್ನ ಅವತಾರ ಮುಗೀತು ಮೇಲು ಬಾ ಅಂತ ಕರೆಯೋದಕ್ಕೆ ಬಂದರು ಅಂತೆಲ್ಲ ಬರುತ್ತೆ. ಅದರ ಅರ್ಥ ಪೂರ್ಣಾವತಾರಗಳಲ್ಲಿದ್ದಾಗ ಅವನೇ ಇಳಿದು ಬಂದಿರ್ತಾನೆ. ಹಾಗಂತ ಅವನ ಆ ಒಂದು ಸಾಕಾರವಲ್ಲದ ಒಂದು ಇರುತ್ತಲ್ಲ, ಅದೇ ಕೆಳಗೆ ಬಂದಿರುತ್ತೆ ಅಂತಲ್ಲ, ಅದಲ್ಲೇ ಇರುತ್ತೆ ಅಂತಲೇ ಅರ್ಥ. ಶಕ್ತಿ ರೂಪವಾಗಿ, ಚೈತನ್ಯ ರೂಪವಾಗಿ ದೇವರು ಅನ್ನೋನು ಅಲ್ಲಿದ್ದೇ ಇರ್ತಾನೆ ಶ್ರೀಮನ್ನಾರಾಯಣ. ಸಾಕಾರ ಶ್ರೀಮನ್ನಾರಾಯಣ ಅಂತಂದಾಗ ಅವನು ಪರಿವರ್ತಿತನಾಗಿ ಇಲ್ಲಿ ಬಂದಿರ್ತಾನೆ ಅಂತ ಹೇಳಬೇಕಾಗತ್ತೆ. ಸರ್, ಅಲ್ಲಿ ಕುಳಿತಿರುವಂಥ ಶ್ರೀಮನ್ನಾರಾಯಣ ಅಥವಾ ಬೇರೆ ಯಾರಾದರೂ ದೇವರು ಅಂತಂದರೆ ಅವರು ಈ ಥರ, ಅಂದರೆ ಅವ್ರಿಗೆಲ್ಲ ಸರ್ವಶಕ್ತ ಅಂತ ನಾವು ಅಂದ್ಕೊಳ್ಳೋದಾದರೆ ಅವ್ರು ಯಾಕೆ ರಾವಣನ ಸೃಷ್ಟಿ ಮಾಡ್ತಾರೆ? ಅವ್ರು ಯಾಕೆ ಸೀತಾ ಅಪಹರಣ ಆಗೋ ಥರ ಮಾಡ್ತಾರೆ? ಅವ್ರು ಯಾಕೆ ದ್ರೌಪದಿ ವಸ್ತ್ರಾಪಹರಣ ಥರ ಮಾಡ್ತಾರೆ ಅನ್ನೋ ಒಂದು ಹಳೆಯ ಪ್ರಶ್ನೆ ಅನಿಸುತ್ತೆ. ಇದಕ್ಕೆ ಉತ್ತರ ಅದು ಯಾವಾಗಿನ ಪ್ರಶ್ನೆ ಅದು. ಅಂದರೆ ಭಗವಂತ ಸೃಷ್ಟಿಯನ್ನು ಯಾಕೆ, ಇದನ್ನು ಕೆಡಕನ್ನು ಯಾಕೆ ಉಳಿಸಿದ್ದಾನೆ, ಕೆಡಕನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ, ಉಳಿಸಿದ್ದಾನೆ ಅನ್ನೋದು ಆಮೇಲೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಅದು ಏನು ಅಂತ ಅಂದರೆ, ಈ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಜೀವಗಳನ್ನು ಅವನು ಸೃಷ್ಟಿಗೆ ತೊಡಗಿಸುವಾಗ ಅದಕ್ಕೊಂದು ಸ್ವರೂಪ ಕೊಡ್ತಾನೆ, ಅದಕ್ಕೊಂದಿಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ತಾನೆ. ಒಂದು ಮನುಷ್ಯ ಜೀವ ಅಂದರೆ ಮನುಷ್ಯ, ಸಿಂಹ, ಹುಲಿ, ಎಲ್ಲದರಲ್ಲಿರುವ ಜೀವಕ್ಕಷ್ಟು ಸಾಮರ್ಥ್ಯಗಳನ್ನು ಕೊಡ್ತಾನೆ, ಜೀವಕ್ಕಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಏನು ಸ್ವಾತಂತ್ರ್ಯ ಕೊಡ್ತಾನೆ ಅಂತ ಅಂದರೆ, ಬೇಕಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದ ಸಾಮರ್ಥ್ಯವನ್ನು ಜೀವಕ್ಕೆ ಕೊಡ್ತಾನೆ. ಸೊ ಆ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ನಿನ್ನ ನಿರ್ಣಯ ನೀನು ತಗೋ ಅಂತ. ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಬೇಕಾಗುವಂತೆ ಯೋಚಿಸುವ ವಿವೇಕ, ಅದನ್ನು ಅದಕ್ಕೆ ತುಂಬಿ ಕಳಿಸಿರ್ತಾನೆ. ನಿರ್ಣಯ ನೀನು ತಗೊಳ್ಬೇಕು ಅಂತ ಬಿಡ್ತಾನೆ. ಇದು ಅವನ ಸೃಷ್ಟಿಯ ಲೀಲೆ. ಇಷ್ಟು ನಿಯಮಗಳಿವೆ, ಇಷ್ಟು ಚೌಕಟ್ಟಿದೆ, ನಿನಗೆ ಇದ್ರ ಒಳಗಡೆ ಇಷ್ಟು ಇದಿದೆ, ಒಳಗೆ ಹೆಂಗೆ ಆಟ ಆಡ್ತಿ ಅನ್ನೋದು ನಿನ್ನದು ಅಂತ ಬಿಟ್ಟಿರ್ತಾನೆ. ಒಳಗೆ ಅವನು ಏನೂ ಮಾಡ್ಬೋದು ಅಲ್ಲಿ. ಹಾಗೆ ಬಿಟ್ಟಾಗ ಏನಾಗುತ್ತೆ, ಮೊದಲಿಗೆ ಬಿಟ್ಟಾಗ ಜೀವ ಶುದ್ಧವಾಗೇ ಇರ್ತಾನೆ. ಕೃತಯುಗದ ಆರಂಭದಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದರು ಅಂತ. ಹಿಂಸೆ ಇರಲಿಲ್ಲ, ದ್ವೇಷ ಇರಲಿಲ್ಲ, ಕ್ರೌರ್ಯ ಇರಲಿಲ್ಲ, ಅನ್ಯಾಯ ಇರಲಿಲ್ಲ, ಅಧರ್ಮ ಇರಲಿಲ್ಲ ಅಂತ. ಅಂದರೆ ಸರಿಯಾಗೇ ಇದ್ದರು. ಆದರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂದು ಶುರುವಾಗತ್ತೆ, ಒಂದು ಆಸೆ ಶುರುವಾಗುತ್ತೆ, ಇದು ಬೇಕು ಅದು ಬೇಕು, ಲೋಭ, ಇನ್ನೇನೋ ಒಂದು ಶುರುವಾಗತ್ತೆ. ಇದು ಶುರುವಾದ ಕೂಡಲೇ ಒಂದು ಕರ್ಮ ಮಾಡ್ತಾನೆ ಅವನು. ಈ ಕರ್ಮ ಅಂತ ಬಂದ ಕೂಡಲೇ ಆ ಕರ್ಮ ಏನು ಮಾಡ್ತಾನೋ ಅದು, ಈ ಕರ್ಮ ಮಾಡಿದರೆ ಈ ಫಲ ಅಂತ ಒಂದು ನಿರ್ಣಯ. ಊಟ ಮಾಡಿದರೆ ಹೊಟ್ಟೆ ತುಂಬತ್ತೆ ಅಂತ ಅಷ್ಟೇ. ಹೊಟ್ಟೆ ತುಂಬದೆ ಇರೋಕ್ಕೆ ಸಾಧ್ಯ ಇಲ್ಲ. ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಲೇಬೇಕು. ಕರ್ಮ ಮಾಡಿದೆ, ಅದಕ್ಕೊಂದು ಫಲ ಬರಬೇಕು. ಈಗ ಈ ಕರ್ಮ ಏನಾಗುತ್ತೆ, ಆ ಕರ್ಮದಲ್ಲಿ ಏನೋ ಒಂದು ತಪ್ಪು ಮಾಡ್ಕೋತಾನೆ ಅವನು. ಯೋಚನೆಯಲ್ಲೋ, ಉದ್ದೇಶದಲ್ಲೋ, ಲಾಭದಲ್ಲೋ, ಪರಿಣಾಮದಲ್ಲೋ, ಪ್ರಯೋಜನದಲ್ಲೋ, ಕ್ರಿಯೆ ಮಾಡುವ ವಿಧಾನದಲ್ಲೋ ಏನೋ ತಪ್ಪು ಮಾಡ್ಕೋತಾನೆ. ಅದಕ್ಕಾಗಿ ಅದು ಅವನಿಗೆ ವಿರುದ್ಧವಾದದ್ದೇನೋ ಒಂದು ಆಗತ್ತೆ. ಆ ಕರ್ಮ ಬೆಳೀತಾ 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 ಹೀಗೆಲ್ಲ ಆಗಿ ಕೂತ್ಕೊಂಡ್ಬಿಡತ್ತೆ. ಇಲ್ಲಿ ಏನು ಅಂದರೆ, ಅವನು ಏನು ಮಾಡಿದ್ದಾನೆ ಅಂದರೆ, ನಿಯಮ, ಸಾಮರ್ಥ್ಯ, ಸ್ವಾತಂತ್ರ್ಯ ಇಷ್ಟು ರೂಪಿಸಿ ಕೊಟ್ಟಿದ್ದಾನೆ. ಕೆಡುಕು ನಾವು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ, ಕೆಡುಕನ್ನು ಅವನು ಸೃಷ್ಟಿ ಮಾಡೋಲ್ಲ. ಹಾಗಾಗಿ ಆ ಕೆಡುಕಿನ ಪರಿಣಾಮವಾಗಿ ಇದು ನಡ್ಕೊಂಡು ಹೋಗುತ್ತೆ. ನಾವು ಇನ್ನೊಂದು ಪ್ರಶ್ನೆ ಮಾತಾಡಿದ್ವಲ್ಲ, ಹಾಗಾಗಿ ಯಾವುದೂ ಇಲ್ಲಿ ತನ್ನಷ್ಟಕ್ಕೆ ಏನೂ ನಡೆಯೋಲ್ಲ, ಎಲ್ಲವೂ ಪೂರ್ವ ನಿರ್ಧಾರಿತವೂ ಅಲ್ಲ. ಅದಕ್ಕಾಗೇ ಇದನ್ನು ಮಾಡಬೇಡ 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 ಅಂತ ಹೇಳುವ ಪ್ರಕ್ರಿಯೆಗಳು ನಡೆಯುತ್ತೆ. ಹೀಗೆ ಮಾಡಬಾರದು ಅಂತ ಹೇಳೋದಕ್ಕೆ ಕೃತಿಗಳನ್ನು ರಚಿಸಿ ಹೋಗುತ್ತಾರೆ. ಇದೆಲ್ಲ ಯಾಕೆ ಅಂದರೆ, ಜೀವಿ ದಾರಿ ತಪ್ಪುತ್ತಾನೆ ಅಂತಲೇ. ಜೀವಿ ದಾರಿ ತಪ್ಪಿದ ಕಥೆಗಳನ್ನೇ ಇವನ್ನೆಲ್ಲ ಹೇಳಿಟ್ಟು ಹೋಗಿದ್ದು. ಹೀಗೆಲ್ಲ ಆಗಿತ್ತು ಆವಾಗ, ನೀನು ಹಿಂಗಾಗಬಾರದು ಅಂತಲೇ. ಇದು ಯಾವುದನ್ನು ಅವನು ಎಂಟ್ರಿ ಆಗೋಲ್ಲ ಇದರ ನಡುವೆ, ಭಗವಂತ ಎಂಟ್ರಿ ಆಗೋಲ್ಲ. ಇದು ಸರಿಯಾದ ಉದಾಹರಣೆ ಏನು ಅಂದರೆ, ಈಗ ಸರ್ಕಾರ ಇದೆ, ಸರ್ಕಾರ ನಮ್ಮನ್ನು ಪಾಲಿಸೋದಕ್ಕಾಗಿ ಇದೆ. ಒಂದು ಸರ್ಕಾರ ನಾವೇ ಮಾಡ್ಕೊಂಡಿರೋ ಸರ್ಕಾರ ನಮ್ಮನ್ನು ಪಾಲಿಸೋದಕ್ಕೆ ಅಂತ ಇದೆ. ನೋಡ್ಕೊಳ್ಳೋದಕ್ಕೆ, ಚೆನ್ನಾಗಿರುವಂತೆ ನೋಡ್ಕೊಳ್ಳೋದಕ್ಕೆ ಇದೆ. ಅದಕ್ಕದೊಂದು ನಿಯಮಗಳನ್ನು ಮಾಡಿದೆ, ಸಂವಿಧಾನ, ಕಾನೂನು ಅಂತ ರಚನೆ ಮಾಡಿಕೊಂಡಿದೆ. ಮಾಡಿದ ಮೇಲೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ.
ಈ ಸ್ವಾತಂತ್ರ್ಯವನ್ನು, ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಇದೆ, ಏನು ಮಾಡಬೇಕು ಅನ್ನೋದನ್ನು ಯಾರೂ ನಮ್ಮನ್ನು ನಿರ್ದೇಶಿಸುವಂತಿಲ್ಲ. ಈಗೇನು ನಮಗೆ ಸ್ವಾತಂತ್ರ್ಯ ಇದೋ ಇದು ಭಗವಂತ ಜೀವಿ ಕೊಟ್ಟ ಸ್ವಾತಂತ್ರ್ಯ ಕೂಡ ಇದು. ಬದುಕುವ ಹಕ್ಕು, ಯೋಚಿಸುವ ಹಕ್ಕು, ತನ್ನ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ಳುವ ಹಕ್ಕು, ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುವಂತಹ ತಪ್ಪ್ಯಾವುದು ಸರಿ ಯಾವುದು ಅನ್ನೋದನ್ನು ಸರ್ಕಾರವೇ ನಿರ್ದಿಷ್ಟಪಡಿಸಿದೆ. ಸರ್ಕಾರ ಜಾಗದಲ್ಲಿ ಭಗವಂತನ ಇಟ್ಕೊಂಡು ನೋಡೋಣ, ಅದೇ ಕಾನೂನು. ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ಅದನ್ನು ನಿರ್ದಿಷ್ಟಪಡಿಸಿದೆ. ಆದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಅಪರಾಧವನ್ನು ಮಾಡಬಹುದು, ಸತ್ಕಾರ್ಯವನ್ನು ಮಾಡಬಹುದು. ಅಪರಾಧ ಮಾಡಿದರೆ ಶಿಕ್ಷೆ ಬರುತ್ತೆ. ಶಿಕ್ಷೆ ಅನ್ನೋದು ಆ ನಿಯಮಕ್ಕೆ ಒಳಪಟ್ಟುಕೊಂಡಿದೆ. ಈಗ ಇಲ್ಲಿ ಇವನಿಗೆ ಕೊಟ್ಟ ಸ್ವಾತಂತ್ರ್ಯ, ಇವನಿಗೆ ಕೊಟ್ಟ ಸಾಮರ್ಥ್ಯ ಎರಡೂ ಸರ್ಕಾರವೇ ಕೊಟ್ಟಿದೆ. ಕಿತ್ಕೋಬೋದಾಗಿತ್ತದು. ಯಾರಿಗೂ ಯಾವ ಸ್ವಾತಂತ್ರ್ಯವೂ ಇಲ್ಲ, ಎಲ್ಲವನ್ನೂ ಸರ್ಕಾರವೇ ನಿರ್ದಿಷ್ಟಪಡಿಸತ್ತೆ ಅಂತ ಮಾಡಿಟ್ಕೊಂಡಿದ್ರೆ ನೀವು ಯಾರೂ ಏನೂ ಯೋಚನೆ ಮಾಡಬೇಡಿ. ನೀನು ಏಳು ಅಂತ ಸರ್ಕಾರ ಹೇಳುತ್ತೆ, ನೀನು ಹೇಳಬೇಕು. ಕುಳಿತುಕೋ ಅಂತ ಹೇಳುತ್ತೆ, ಕುತ್ಕೋಬೇಕು ಅಂತ ಮಾಡಿಟ್ಟಿದ್ರೆ ನಾವು ತಪ್ಪೇ ಮಾಡೋಕೆ ಅವಕಾಶ ಇರ್ತಿರ್ಲಿಲ್ಲ. ಅಲ್ಲ, ಸರಿಯನ್ನೇ ಅದು ಹೇಳ್ತಾ ಹೋಗ್ತಿತ್ತು ಸರ್ಕಾರದ ಪ್ರಕಾರ ಏನು ಸರಿ ಇದೆ ಅದನ್ನೇ ಮಾಡೋದು. ಸರ್ಕಾರ ಇದನ್ನು ಸರಿ ನಿರ್ಣಯದನ್ನೇ ಮಾಡ್ತಾ ಹೋಗ್ತಿತ್ತು. ಅಪರಾಧವೇ ಇರ್ತಾ ಇರಲಿಲ್ಲ, ನಿಂಗೆ ಏನು ಸ್ವಾತಂತ್ರ್ಯ ಇಲ್ಲ ಅಂತ. ಆದರೆ ಸ್ವಾತಂತ್ರ್ಯ ಕೊಟ್ಟು ನಮ್ಮ ಮೇಲೆ ಬಿಟ್ಟಿದೆಯಲ್ಲ, ಇದೇ ಸೃಷ್ಟಿಯಲ್ಲೂ ಇದೆ. ಸ್ವಾತಂತ್ರ್ಯ ಕೊಟ್ಟು ಒಳಿತು ಕೆಡುಕುಗಳು ಯಾವುದು ಅಂತ ತೋರಿಸಿಕೊಟ್ಟು ಇದನ್ನು ಮಾಡಿದರೆ ಶಿಕ್ಷೆ ಆಗತ್ತೆ ಅನ್ನೋದನ್ನು ಹೇಳಿ, ನಮಗೀಗ ತಪ್ಪು ಮಾಡುವವನಿಗೆ ಶಿಕ್ಷೆ ಆಗತ್ತೆ ಅಂತ, ಶಿಕ್ಷೆಯ ಅಂದರೆ ಜೈಲಿಗೆ ಹಾಕ್ತಾರೆ ಇದಾಗತ್ತೆ ಅಂತ ಅರಿವಿನ ಕೊರತೆಯಿಂದ ಯಾರು ಅಪರಾಧ ಮಾಡ್ತಾ ಇರೋದಲ್ವಲ್ಲ. ಅವನಿಗೆ ಗೊತ್ತಿದೆಯಲ್ಲ, ಕೊಂದರೆ ಒಳಗೋಗ್ಬೇಕಾಗತ್ತೆ, ಮೋಸ ಮಾಡಿದರೆ ಒಳಗೋಗ್ಬೇಕಾಗತ್ತೆ ಅಂತ ಗೊತ್ತಿದೆಯಲ್ಲ. ಹಾಗೆ ಮನುಷ್ಯನಿಗೂ ತಾನು ತಪ್ಪು ಮಾಡಿದರೆ ನನಗೇನೋ ಆಗತ್ತೆ ಅಂತ ಗೊತ್ತಿದ್ದು ನಿರ್ಣಯಗಳನ್ನು ತೆಗೆದುಕೊಳ್ತಾ ಹೋಗ್ತಾನೆ. ಸೇಮ್ ಇದರ ನಡುವೆ ಈ ಪ್ರತಿ ಹಂತದಲ್ಲೂ ಅವನು ಬಂದು ನಿಂತ್ಕೊಳ್ಳಲ್ಲ. ತೇನ ವಿನ ತೃಣಮಪಿ ನ ಚಲತಿ, ದೇವರೇ ಹೇಳ್ದಂಗೆ ಎಲ್ಲವುದು. ಅಂದರೆ ಅವನೇನು ಅಂದ್ಕೊಂಡಿದ್ದಾನೋ ಹಾಗೆ ಆಗತ್ತೆ ಅಂತ ಅಂದರೆ ಕೆಡುಕಲ್ಲ ಅವನೇ ಮಾಡ್ದಂಗೆ ಆಯಿತು. ಅಂದರೆ ನಿನ್ನ ಆಜ್ಞೆ ವಿನ ಒಂದು ಹುಲ್ಲು ಕಡ್ಡಿಯೋ ಅಲ್ಲಾಡೋದಿಲ್ಲ ಅಂತ ಅರ್ಥ. ಹೌದು, ನಿನ್ನ ಆಜ್ಞೆ ವಿನ ಒಂದು ಹುಲ್ಲು ಕಡ್ಡಿಯೋ ಅಲ್ಲಾಡೋದಿಲ್ಲ ಅನ್ನೋದಕ್ಕೆ ಅರ್ಥ ನಿನ್ನ ಕಾನೂನಿನ ಪರಿಧಿಯಲ್ಲಿದ್ದೀನಿ ಅಂತ ಮಾತ್ರ ಅರ್ಥ. ಸರ್ಕಾರ ಎಷ್ಟು ಶಕ್ತಿಶಾಲಿ ಅಂದರೆ, ನೀವು ಸರ್ಕಾರವನ್ನು ಮೀರಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಅರ್ಥ ನಮ್ಮ ಅಪರಾಧ ಅಲ್ಲ ಸರ್ಕಾರ ಮಾಡಿದೆ ಅಂತ ಅರ್ಥನಾ? ಸರ್ಕಾರದ ಇದೊಂದು ತಪ್ಪಿಸಿ ನಾವೇನೂ ಮಾಡೋಕ್ಕಾಗಲ್ಲ ಮೀರಿ. ಅಂದರೆ ಕೊಲೆ ಯಾರು ಮಾಡಿದ್ರು ಹಂಗಿದ್ರೆ ಅಂತ ಕೇಳ್ದಂಗೆ ನನ್ನ ತಪ್ಪಿಗೆಲ್ಲ ಭಗವಂತ ಹೊಣೆ ಆಗೋಲ್ಲ. ಹೀಗೆಲ್ಲ ಅರ್ಥ ಮಾಡ್ಕೊಂಡು ಹೋಗಿರೋದು ಇದೆ. ತೇನವಿನ ತೃಣಮಪಿ ನಚಲತಿ ಅನ್ನೋದಕ್ಕೆ ಸರ್ಕಾರ ಸರ್ವಶಕ್ತ. ಸರ್ಕಾರ ಏನನ್ನು ನಿರ್ಬಂಧಿಸಬಹುದು ಇಲ್ಲಿ ನಮ್ಮನ್ನು. ನಮ್ಮ ಯಾವುದನ್ನು ಅದು ತೊಗೊಳ್ಬೋದು. ನಾಳೆ ನಮ್ಮ ಆಸ್ತಿಯನ್ನು ತೊಗೊಳ್ಬೋದು. ಅದು ಇದು ಯಾವುದೋ ರಸ್ತೆಗೆ ಬೇಕು ಅಂತ ತೊಗೊಳ್ಬೋದು, ಇನ್ನು ಯಾವುದಕ್ಕಾದರೂ ತೊಗೊಳ್ಬೋದು. ನಾವು ಓಡಾಡಬೇಕಾ ಬೇಡವಾ ಅಂತ ನಿರ್ಣಯಿಸ್ಬೋದು. ನಾಳೆಯಿಂದ ರಸ್ತೆಗೆ ಇಳಿಬಾರ್ದು, ನೀವು ಮನೇಲಿ ಇರಬೇಕು ಅಂದರೆ ಇರಬೇಕು. ಇದ್ವಿ ಅಲ್ವಾ, ಕೊರೋನಾನೋ ಇನ್ನೊಂದೋ ಬಂದಾಗ, ಅಥವಾ ಕರ್ಫ್ಯೂ ವಿಧಿಸ್ತಾರೆ ಎಲ್ಲೂ ಹೋಗಬಾರ್ದು ಅಂತ. ಅಂದರೆ ರಸ್ತೆಯಲ್ಲಿ ಓಡಾಡುವ ಸ್ವಾತಂತ್ರ್ಯ ಕೊಟ್ಟ ಸರ್ಕಾರ ರಸ್ತೆಯಲ್ಲಿ ಓಡಾಡದಂತೆಯೂ ಮಾಡೋಕ್ಕೆ ಸಾಮರ್ಥ್ಯ ಇದೆ ಅದಕ್ಕೆ. ಅದರ ಅರ್ಥ ಏನು? ಸರ್ಕಾರದ ಆಜ್ಞೆ ಇಲ್ಲದೆ ತೃಣಮಪಿ ನ ಚಲತಿ ಅನ್ನೋದು ನಿಜನೇ. ಆದರೆ ಅದರ ಅರ್ಥ ಎಲ್ಲದಕ್ಕೂ ಸರ್ಕಾರ ಭಾಗವಹಿಸುತ್ತೆ ಅಂತಲ್ಲ. ನಮಗೆ ಅದೊಂದು 99% ನಮಗೆ ಬಿಟ್ಟುಬಿಡುತ್ತೆ. ಅನಿವಾರ್ಯ ಆದಾಗ ಅದು ಎಂಟ್ರಿ ಆಗೋದು ಬೇರೆ. ಉಳಿದಂತೆ 1% ಮಾತ್ರ ಅದು ಗಮನಿಸ್ತಾ ಇರುತ್ತೆ, ಉಳಿದ ಜೀವಿಗಳಿಗೆ ತೊಂದರೆ ಆಗಬಾರದು ಅಂತ. ಇದು ಭಗವಂತ ಮತ್ತು ಸೃಷ್ಟಿಯಲ್ಲೂ ಇರೋದು ಅಂತ. ಹಾಗಾಗಿ ತೇನವಿನ ತೃಣಮಪಿ ನ ಚಲತಿ ಅಂತ ಹಾಗೆ ತಗೊಳ್ಬೇಕು. ಇಲ್ಲದೇ ಇದ್ದರೆ ಎಲ್ಲದಕ್ಕೂ ಅವನ ಹೊಣೆ ಅಂತ. ಅಂದರೆ ನಮ್ಮ ತಪ್ಪಿಗೂ ದೇವರೇ ನೀನೇ ಕಾರಣ ಅಂತ ಹೇಳೋ ಥರ ಆಗಿಬಿಡತ್ತೆ. ಅದು ಬಹಳ ತಪ್ಪಾದ ಅರ್ಥ ಆಗ್ಬಿಡುತ್ತೆ. ಸರ್, ಈಗ ಸೃಷ್ಟಿಯಲ್ಲಿ ಹೇಗೆ ಒಳ್ಳೆಯ ಒಂದು ಹೂವಿದೆಯೋ ಅದೇ ಥರ ಒಂದು ತುಂಬ ದುರ್ಗಂಧ ಬೀರುವಂಥ ಹೂಗಳು ಕೂಡ ಇದೆ ಅಂತ ನಾನು ಓದಿದ್ದೀನಿ. ಆಮೇಲೆ ಕೆಲವೊಂದು ಹೂವಿನ ವಾಸನೆ ತೊಗೊಂಡ್ರೆ ನಾವು ಅನ್ಕಾನ್ಷಿಯಸ್ ಆಗ್ತೀವಿ. ಅಥವಾ ಈಗ ಹೇಗೆ ನಾವು ಒಂದು ಅಮೃತ ಕುಡಿದ್ರೆ ನಾವು ಇಲ್ಲಿ ಅಮೃತತ್ವ ಪಡಿತೀವಿ ಅಥವಾ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ ಅಂತಂದರೆ, ಅದೇ ಥರ ವಿಷ ಕೂಡ ಉತ್ಪತ್ತಿ ಆಗುತ್ತೆ ನೇಚರಲ್ಲಿ. ಸೊ ಇದಕ್ಕೇನಾದರೂ ಕಾರಣ ಇದೆಯಾ ಸರ್? ಸೃಷ್ಟಿ ಅಂತ ಅಂದಾಗ ಸೃಷ್ಟಿಯ ಒಂದು 3 ಒಟ್ಟಿಗೆ ಸೇರುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಅಂತ ಸರ್. ಒಂದು ಹುಟ್ಟಬೇಕು, ಅದು ಇರಬೇಕು, ಮತ್ತು ಅದು ಇರಬಾರ್ದು. ಈ ಇರಬಾರದು ಅನ್ನೋದು ಕೂಡ ಸೃಷ್ಟಿಯಷ್ಟೇ ಪ್ರಧಾನವಾದದ್ದು ಸರ್. ಸೃಷ್ಟಿ ಎಷ್ಟು ಮುಖ್ಯವೋ ಸಂಹಾರ ಅಷ್ಟೇ ಮುಖ್ಯ. ಅದು ನಿರ್ನಾಮ. ನಿರ್ನಾಮ ಅನ್ನೋದು ಅದು ಇಲ್ಲದಂತೆ ಆಗಬೇಕು ಅನ್ನೋದು ಅಷ್ಟೇ ಮುಖ್ಯ. ನಾವು ಹೊರಗಡೆ ನೋಡಿದಾಗ ಹಂಗಂದ್ರೆ ಏನದು ನಿರ್ನಾಮ ಅನ್ನೋದು ಕೌರ್ಯ ಅಲ್ವಾ ಅಂತ ಅನ್ನತ್ತೆ. ಇಷ್ಟೇ, ಯಾವುದು ಉಂಟಾಗಿದೆಯೋ ಅದು ಇಲ್ಲವಾಗಬೇಕು. ಉಂಟಾಗಿದೆ ಅಂದರೆ ಇಲ್ಲವಾಗಬೇಕು ಅಂತಲೇ ಅದು ನಮಗೆ ಇಷ್ಟವಾದದ್ದು ಕೂಡ ನಾವು ಬೇರೆ ಕಡೆಗೆ ನಾವು ಬಳಸ್ಕೊಳ್ತಾ ಇಲ್ಲ ನಾವು ಅನ್ನೋದು ಬಿಟ್ಟರೆ,
ಏನು ಇದೆಯೋ ಅದು ಇಲ್ಲವಾಗೋದು ನಮ್ಮ ಎಲ್ಲರಿಗೂ ಬಹಳ ಇಷ್ಟವಾದ ಸಂಗತಿ ಅಂತ. ಇಷ್ಟವಾದ ಸಂಗತಿ ಅಂದರೆ ಏನು ಅಂತ ಕೇಳಿದರೆ, ನಾವಿಲ್ಲಿ ಮಾತಾಡೋಕ್ಕೆ ಬಂದು ಕೂತಿದ್ದೀವಿ, ನಾವಿಬ್ಬರು ಇಷ್ಟಪಟ್ಟೆ ಬಂದು ಕೂತಿದ್ದೀವಿ, ಈ ಪ್ರೋಗ್ರಾಮನ್ನು ನಾವು ಇಷ್ಟಪಟ್ಟೆ ಮಾಡ್ತಾ ಇದ್ದೀವಿ. ಅದು ಏನೇನೋ ಇರ್ಬೋದು ನಮಗೆ, ಇದರಿಂದ ಜನ ಮೆಚ್ಚುತ್ತಾರೆ ಅಂತ ಖುಷಿ ಇರ್ಬೋದು, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಇರ್ಬೋದು, ಏನು ಬೇಕಿದ್ರೂ ಇರ್ಬೋದು. ಇದರಲ್ಲಿ ಇಷ್ಟಪಟ್ಟು ಬಂದು ಕೂತಿದ್ದೀವಿ. ಎಷ್ಟು ಹೊತ್ತು ಅಂದರೆ ಇದೊಂದು ಮುಗಿಲೇಬೇಕಿದೆ ನಮಗೆ, ಕರೆಕ್ಟ್ ಅಲ್ವಾ? ಶುರು ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಮುಗಿಸೋದು ಕೂಡ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ನಿರಂತರವಾಗಿ ನಮ್ಮ ಹತ್ರ ಆಗೋಲ್ಲ, ಮತ್ತು ನಿರಂತರವಾಗಿ ಅದು ಸಂತೋಷ ಕೊಡೋಲ್ಲ. ಇದು ಮುಗಿಬೇಕು, ಇದು ಮುಗಿದ ಮೇಲೆ ಬದುಕು ನಿಂತೋಗ್ಬೇಕಂದ್ರೆ ಇಲ್ಲ, ಇದಾದ್ಮೇಲೆ ಮತ್ತೇನೋ ಒಂದು ಮಾಡ್ತೀವಿ, ಮತ್ತೆ ಎದ್ದೋಗ್ತೀವಿ, ಮತ್ತೊಂದು ಮೀಟಿಂಗ್ ಮಾಡ್ಬೋದು, ಇನ್ನೇನೋ ಕೆಲಸ ಮಾಡ್ಬೋದು, ಮನೆಗೆ ಹೋಗ್ಬೋದು, ಮತ್ತೇನೋ ಒಂದು ಶುರು ಮಾಡ್ತೀವಿ ನಾವು. ಆ ಶುರು ಮಾಡಿದ್ದೆ ನಿರಂತರವಾಗಿರಲ್ಲ ಅಂದರೆ ಸ್ವಲ್ಪ ಕಾಲ ಇರಬೇಕು, ಅದಾದಮೇಲೆ ಮುಗಿಬೇಕದು. ಎಲ್ಲೋ ಹೋಗಿ ಕೂತ್ಕೊಂಡ್ವಿ, 2 ತಾಸು ಸಿನಿಮಾ ನೋಡಿದ್ವಿ, ಸಿನಿಮಾನೇ ನೋಡ್ತಾ ಇದ್ದು ಬರೋಣ 24 ಗಂಟೆ ಅಂದರೆ ಸರ್ ಬೇಡ ಸರ್, ಸಿನಿಮಾ ಎಂಡ್ ಆಗಬೇಕು ಸರ್. ನಮಗೆ ಸಿನಿಮಾ ಸ್ಟಾರ್ಟ್ ಆಗೋದು ಎಷ್ಟು ನಮಗೆ ಇಷ್ಟವೋ, ಸಿನಿಮಾ ಎಂಡ್ ಆಗೋದು ಇಷ್ಟನೇ ನಮಗೆ. ಇದು ಸೃಷ್ಟಿ ಸ್ಥಿತಿ ಲಯದ ಕಥೆ. ಅದು ಹುಟ್ಟಬೇಕು, ಇಲ್ಲದೇ ಇರೋದೊಂದು ಕಾಣಿಸ್ಕೊಳ್ಬೇಕು, ಒಂದಿಷ್ಟು ಕಾಲ ಅದಕ್ಕೊಂದು ಅಸ್ತಿತ್ವ ಇರಬೇಕು, ಅದು ಮುಕ್ತಾಯ ಆಗಬೇಕು. ಈ ಮುಕ್ತಾಯ ಆಗಬೇಕು ಅಂತ ಅಂದರೆ ಮುಕ್ತಾಯ ಮಾಡುವಂಥದ್ದೆಲ್ಲ ಬೇಕು ಅಲ್ಲಿ. ನಾವು ಒಂದು ವಿಷಯ ಅಂತ ಅಂದರೆ, ಅಥವಾ ಸಾಯಿಸುವ ಮುಗಿಸುವ ಅಂಶಗಳೆಲ್ಲವೂ ಅದೇನೆ ಅಂತ. ವಾಸ್ತವವಾಗಿ ಒಂದು ಹೂವು ಅಂತ ತಗೊಂಡ್ರಲ್ಲ ನೀವು, ಯಾವುದು ಹುಟ್ಟಿಸತ್ತೋ ಅದೇ ಸಾಯಿಸತ್ತೆ. ಹುಟ್ಟಿಸುವ ಸಾಯಿಸುವ 2 ಗುಣ ಒಂದರಲ್ಲೇ ಇರುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಒಂದು ಬಿಸಿ ಇಲ್ಲದೆ ಇದ್ದರೆ ಸತ್ತೋಗ್ತೀವಿ ನಾವು, ಅಲ್ವಾ? ತಣ್ಣಗಾಗಿದೆ ಅಂತಲೇ ಅಲ್ವಾ ಹೇಳೋದು. ಶವದಲ್ಲಿ ಇದಿರಲ್ಲ, ಉಷ್ಣತೆ ಇರಲ್ಲ. ಇದೇ ಉಷ್ಣತೆಯೇ ಬೆಂಕಿ ಅಲ್ವಾ? ಇದೇ ಬೆಂಕಿ ನಮ್ಮನ್ನು ಸುಟ್ಬಿಡತ್ತಲ್ವ ಅಂತ. ನಮ್ಮನ್ನು ಉಳಿಸಿರೋದು ಬೆಂಕಿಯೇ, ಉಷ್ಣತೆಯೇ. ನಮ್ಮನ್ನು ಸಾಯಿಸೋದು ಉಷ್ಣತೆಯೇ. ನೀರು ಅನ್ನೋದು ಒಳಗಡೆ ಇದೆ, ಅಥವಾ ಕುಡಿತೀವಿ, ಅಥವಾ ಹೊರಗಡೆ ಸಿಗತ್ತೆ, ಇದೆಲ್ಲದರಿಂದ ಬದುಕ್ತಾ ಇದ್ದೀವಿ. ನೀರೇ ನಮ್ಮನ್ನು ಸಾಯಿಸುತ್ತೆ. ನೀರಲ್ಲಿ ಮುಳುಗಿದ್ರೂ ಸಾಯಿಸತ್ತೆ, ಒಳಗೆ ಹೋದ ನೀರು ದ್ರವ ಪದಾರ್ಥ ವ್ಯತ್ಯಾಸ ಆದರೂ ಸಾಯಿಸತ್ತೆ, ಒಳಗೆ ದ್ರವ ಪದಾರ್ಥವಾಗಿ ಹರಿತಾ ಇರುವಂಥ ನಮ್ಮನ್ನು ಬದುಕಿಸ್ತಾ ಇರುವ ರಕ್ತವೇ ಕೆಟ್ಟರೆ, ಆ ಕೆಟ್ಟ ರಕ್ತವೇ ಸಾಯಿಸ್ತಾ ಇದೆ. ಯಾರ ರಕ್ತ ಬಂದು ಸಾಯಿಸ್ತು ಅಂದರೆ ನಮ್ಮದೇ ಕೆಟ್ಟ ರಕ್ತ ನಮ್ಮನ್ನು ಸಾಯಿಸ್ತಾ ಇದೆ, ನಮ್ಮೊಳಗೇ ಇರುವ ಇಷ್ಟು ಕಾಲ ಬದುಕಿಸಿದ. ಅಂದರೆ ಸೃಷ್ಟಿ ಹೇಗಿದೆ ಅಂದರೆ, ಯಾವುದು ಹುಟ್ಟಿಸತ್ತೋ ಅದೇ ನಮ್ಮನ್ನು ಒಂದಿಷ್ಟು ಕಾಲ ಬದುಕುವಂತೆ ಮಾಡುತ್ತೆ, ಮತ್ತು ಅದೇ ನಮ್ಮನ್ನು ಇಲ್ಲವಾಗುವಂತೆ ಮಾಡುತ್ತೆ. ಹಾಗಾಗಿ ಇಲ್ಲಿ ವಿಷವೋ ಇವೆಲ್ಲವೂ ಸೃಷ್ಟಿಯಲ್ಲಿ ತಾನಾಗಿ ಇದ್ದೇ ಇದೆ, ಇರಲೇಬೇಕು ಕೂಡ. ಸರ್, ಕೊನೆ ಪ್ರಶ್ನೆ ನಂದು, ಸಾರಿ ನಾನೇ ಕೇಳ್ತಾ ಇದ್ದೀನಿ ಅನ್ಕೋಬೇಡಿ. ಸರಿ, ಈ ಒಂದು ನಿಯಮಗಳು ಪ್ರಾಣಿ ಪ್ರಪಂಚಕ್ಕೂ ಅನ್ವಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹುಲಿ, ಸಿಂಹ, ನರಿ ಅಥವಾ ಜಿಂಕೆ, ಅಲ್ಲಿ ಒಂದು ಬೇರೆ ಥರದ್ದಿದೆಯಲ್ಲ. ಉದಾಹರಣೆಗೆ ಒಂದು ಜಿಂಕೆ ಮರಿ ಹಾಕುತ್ತೆ, ಆ ಮರಿ ಇನ್ನೂ ಕಣ್ಣು ಬಿಟ್ಟೇ ಇಲ್ಲ ಅಥವಾ ಇನ್ನೂ ಚಿಕ್ಕದಿದೆ ಅಂದಾಗಲೇ ಅಲ್ಲಿ ಸಿಂಹ ಬಂದು ಅದನ್ನು ತಿನ್ನುತ್ತೆ. ಅಲ್ಲಿ ಕ್ರೌರ್ಯನೂ ಇದೆ, ಆಮೇಲೆ ಅಲ್ಲೊಂದು ನಿಷ್ಪಾಪಿ ಅಂತ ನಾವು ಮೇಲ್ನೋಟಕ್ಕೆ ಅನಿಸುವಂಥದ್ದು ಒಂದು ಜಿಂಕೆ ಕೂಡ ಅಲ್ಲಿ ಸಾಯುತ್ತೆ. ಅಲ್ಲೂ ಕೂಡ ಇದೇ ಥರದ ವಿಧಾನಗಳು ಅಥವಾ ಇದೇ ಕರ್ಮದ ಆಧಾರಿತ ಇದೆಯಾ ಅಥವಾ ಅದು ಬೇರೆನಾ ಸರ್? ಇಲ್ಲ, ಇದೇ ಥರನೇ ಇದೆ. ಬರೀ ಪ್ರಾಣಿಗಳಿಗೆ ಅಂತಲ್ಲ, ವೃಕ್ಷಗಳವರೆಗೂ ಅದೇ ಇದೆ ಅಂತಲೇ. ಅಂದರೆ ಒಂದು ಜೀವವೇ ತನ್ನ ಯಾವುದೋ ಕರ್ಮ ಮಾಡಿದೆ, ಅದರ ಪರಿಣಾಮವಾಗಿ ಅದು ಪ್ರಾಣಿಯೋ, ಪಕ್ಷಿಯೋ, ಕ್ರಿಮಿಯೋ, ಕೀಟವೋ, ಗಿಡವೋ, ಮರವೋ, ಬಳ್ಳಿಯೋ ಆಗಿದೆ ಅಂತಲೇ. ಹೌದಾ? ನಾವೇ ಹಾಗಾಗ್ತೀವಿ ಅಂತ. ಕಲ್ಲು ಕೂಡ ಆಗೋದು ನಾವೇನಾ? ಇಲ್ಲ, ಮಣ್ಣು ಕಲ್ಲುಗಳಾಗೋಲ್ಲ. ಈ ಹುಟ್ಟಿ ಬೆಳೆಯೋದು ಎಲ್ಲ ಆಗ್ತೀವಲ್ಲ, ಇವೆಲ್ಲ ಆಗ್ತೀವಿ ನಾವು. ಮರ ಗಿಡ ಎಲ್ಲ ನಾವು ಆಗ್ತೀವಿ. ಈಗ ವಾಚಿ ಕೈ ಪಕ್ಷಿ ಮೃಗತಾಂ ಅಂತ ಇದೆ. ಮಾತಿನ ತಪ್ಪುಗಳನ್ನು ಮಾಡಿದರೆ, ಮಾತಿನಿಂದಾಗಿ ತಪ್ಪುಗಳನ್ನು ಮಾಡಿದರೆ ನಾವು ಪಕ್ಷಿ ಪ್ರಾಣಿಗಳಾಗಿ ಹುಟ್ಟುತ್ತೀವಿ ಅಂತ. ಯಾಕೆ ಅಂದರೆ ಭಾವನೆ ಇದೆ, ವ್ಯಕ್ತಪಡಿಸೋಕ್ಕಾಗ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ. ಅವಾಗ ಭಾವನೆ ಚೆನ್ನಾಗಿದೆ, ನಮ್ಮ ಥರ ಸ್ಪಷ್ಟವಾಗಿ ಅದನ್ನು ಹೇಳಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಒಂದಿಷ್ಟು ವ್ಯಕ್ತಪಡಿಸ್ತವೆ, ಆಗೋದೇ ಇಲ್ಲ ಅಂತಲ್ಲ, ವ್ಯಕ್ತಪಡಿಸುವಿಕೆಯ ಪ್ರಮಾಣ ನಮ್ಮಷ್ಟಲ್ಲ ಅಂತ. ವ್ಯಕ್ತಪಡಿಸೋಕೆ ಆಗೋಲ್ಲ ಅಂತಲ್ಲ, ನಮ್ಮಷ್ಟಲ್ಲ. ಯಾಕೆ ಅಂದರೆ ಮಾತನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅಂತ. ಕರ್ಮ ಹೇಳೋದು ಹಾಗೇನೆ, ವಾಚಿ ಕೈ ಪಕ್ಷಿ ಮೃಗತಾಂ ಅಂತ. ತಪ್ಪಾಗಿ ಮಾತನ್ನು ತಪ್ಪಾಗಿ ಬಳಸಿದಾಗ, ಸದುದ್ದೇಶಕ್ಕೆ ಬಳಸದೇ ಇದ್ದಾಗ, ಅಂದರೆ ಸ್ವಂತ ಸುಖಕ್ಕೂ ಬಳಸ್ಬೋದು, ಅದೇನು ಇದಕ್ಕೆ ಅಂತಲ್ಲ, ತಪ್ಪಾಗಿ ಬಳಸಿದಾಗ ನಿನ್ನ ಮಾತನ್ನು ಅದು ಕಿತ್ಕೊಂಡಿದೆ. ಹೆಂಗೆ ಕಿತ್ಕೊಂಡಿದೆ ಅಂತ ಅಂದರೆ, ಎಷ್ಟು ಪ್ರಮಾಣದ ತಪ್ಪು ಅನ್ನೋದರ ಮೇಲೆ ಅದು ಅಲ್ಲಿ ಎಷ್ಟು ಪ್ರಮಾಣ ಅನ್ನೋದು ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೂ ತಪ್ಪು ಮಾಡಿದರೆ ಮರಗಿಡಗಳೇ ಆಗ್ಬೋದು. ಅವಕ್ಕೆ ಸ್ಪಂದನವೇ ಇಲ್ವ ಮರಗಿಡಗಳಿಗೆ ಅಂದರೆ ಇದೆ, ತುಂಬ ಕಡಿಮೆ ಆಗಿಬಿಡತ್ತೆ ಅಂತ.
ಈ ಕರ್ಮವೇ ಅಲ್ಲೂ ನಡೀತಾ ಇರೋದು ಅಂತ. ಆದರೆ ಅದು ಮುಗಿದಾಗ ಅಲ್ಲಿ ಅಂದರೆ ಆ ಜನ್ಮ ಮುಗಿದಾಗ ಈ ಕರ್ಮ ಕಳೆದೋದ್ರೆ ಮುಗಿದೋಗುತ್ತೆ, ಅದು ಕಳೆದೋದ್ರೆ ಮುಗಿದೋಗುತ್ತೆ. ಆದರೆ ಈಗ ಒಂದು ಸಿಂಹ ಹೋಗಿ ಅದನ್ನು ತಿಂದಾಗೆಲ್ಲ ಪಾಪ ಆಯಿತಾ ಅಂದರೆ ತಿಂದಾಗೆಲ್ಲ ಪಾಪ ಏನೂ ಆಗೋಲ್ಲ. ಒಂದು ಸಿಂಹ, ಒಂದು ಹುಲಿ, ಒಂದು ಜಿಂಕೆಯನ್ನು ಕೊಂದ ಮಾತ್ರಕ್ಕೆ ಅದು ಪಾಪ ಆಗೋಲ್ಲ. ಅದಕ್ಕೆ ಅದು ಆಹಾರ ಅಂತ ನಿಯಮಿತ ಆಗಿದೆ ಅಲ್ವಾ ಸೃಷ್ಟಿಯಲ್ಲಿ. ಆಗ ಅದು ಪಾಪ ಅಂತ ಆಗೋಲ್ಲ. ಅದಕ್ಕೆ ಅದನ್ನು ಸೃಷ್ಟಿಯ ಆಹಾರ ಅಂತ ಮಾಡಿಬಿಟ್ಟಿದೆ ಅಲ್ಲಿ. ಜಿಂಕೆಯ ಬದುಕು ಮುಗಿದಿದೆ ಅಷ್ಟೇ, ಜಿಂಕೆಯ ಕರ್ಮ ಮುಗೀತು ಅಂತ ಅರ್ಥ ಅಷ್ಟೇ. ಹಾಗಾಗಿ ಅಲ್ಲಿ ಮನುಷ್ಯರಲ್ಲಿ ಬಂದಷ್ಟು ಅಲ್ಲಿ ಬಳಸಲ್ಲ ಅದನ್ನು ಕರ್ಮವನ್ನು. ಯಾಕೆ ಅಂತ ಅಂದರೆ ಮನುಷ್ಯನಿಗೆ ತಾನೇ ಸ್ವಯಂ ನಿರ್ಣಯಿಸುವ ಸಾಮರ್ಥ್ಯವನ್ನು ಕೊಟ್ಟಿರೋದ್ರಿಂದಾಗಿ ತಪ್ಪುಗಳಿಗೆ ಇವನೇ ಹೊಣೆ ಆಗ್ತಾ ಹೋಗ್ತಾನೆ. ಅವರುಗಳಿಗೆ ಆ ಸಾಮರ್ಥ್ಯ ಕೊಟ್ಟಿಲ್ವಲ್ಲ. ತಪ್ಪು ಸರಿಗಳಿಂದ ವಿವೇಚಿಸುವ ಸಾಮರ್ಥ್ಯ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ, ಮರಗಿಡಗಳಿಗೆ ಕೊಟ್ಟಿಲ್ಲ. ಹಾಗಾಗಿ ಅವಕ್ಕೆ ಮತ್ತೊಂದು ಕರ್ಮ ಸೇರ್ಕೊಳ್ಳಲ್ಲ. ಅಂದರೆ ಅವು ಇನ್ನೊಂದನ್ನು ಕೊಂದು ತಿಂದರೆ ಅವು ಅನ್ಯಾಯ ಮಾಡಿದ್ವು ಅಂತ ಅದನ್ನು ಪರಿಗಣಿಸೋಕ್ಕಾಗೋಲ್ಲ. ಆ ಕರ್ಮ ಬರೋಲ್ಲ. ಈ ಕರ್ಮ ಅನುಸರಿಸಿ ಅವು ಮುಗಿಸ್ತಾ ಇರ್ತವೆ ಅಷ್ಟೇ. ಬೆಂಗಳೂರಲ್ಲಿ ಕೆಲವೊಂದು ವಯಸ್ಸಾದ ಮರಗಳು ಈ ಪಾಪ ಆಟೋ ಮೇಲೆ ಬಿದ್ದುಬಿಡ್ತವೆ, ಕೆಲವೊಂದು ಜನರ ಮೇಲೆ ಬಿದ್ದುಬಿಡ್ತವೆ. ಅವ್ರದ್ದು ಕರ್ಮನ ಇದು? ಅದು ಇವನ ಕರ್ಮ. ಆ ಮರ ಇವನ ಮೇಲೆ ಬಿದ್ದು 4 ಜನ ಸತ್ರು ಅನ್ನೋ ಕಾರಣಕ್ಕಾಗಿ ಮರಕ್ಕೆ ಮತ್ತೆ ಕರ್ಮ ಅಂಟುಕೊಂಡು ಅದು ಇನ್ನೊಂದು ಎಂಥೋ ಕೆಟ್ಟ ಜನ್ಮಕ್ಕೆ ಹೋಗುತ್ತೆ ಅಂತೆಲ್ಲ ಇರೋಲ್ಲ. ಮನುಷ್ಯನ ಕರ್ಮ ಮಾತ್ರ. ಕರ್ಮಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋದು ಇವನಿಗೆ. ಕರ್ಮಗಳನ್ನ ಸೃಷ್ಟಿ ಮಾಡ್ಕೊಳ್ಳೋ ಸಾಮರ್ಥ್ಯ. ಇನ್ನೊಂದು ಕರ್ಮ ಸೃಷ್ಟಿ ಮಾಡ್ಕೊಳ್ಳೋಕೆ ಆಗೋದು ಇವನಿಗೆ. ಅವುಗಳಿಗೆ ಆಗೋಲ್ಲ ಅದು. ಅವು ಮತ್ತೆ ಏನಾಗಿ ಹುಟ್ಟುತ್ತವೆ? ಮತ್ತೆ ಅವು ಮೇಲೆ ಬರ್ತವೆ, ಮತ್ತೆ ಮನುಷ್ಯರಾಗ್ತವೆ. ಹಾಂ, ಓಕೆ. ಆ ಜೀವಗಳು ಮತ್ತೆ ಮೇಲೆ ಬರ್ತವೆ. ಬರದೇನೂ ಹೋಗ್ಬೋದು. ಏನಾಗುತ್ತೆ ಎಷ್ಟೋ ಸಲ ಅಂದರೆ ಕರ್ಮಗಳು ಹೇಗೆ ಇರುತ್ತೆ ಅಂದರೆ, ಈಗ ಯಾವುದೋ ಒಂದು ಕರ್ಮ ಮುಗಿಯೋದಕ್ಕೆ ಅಂತ ಅದೇನೋ ಒಂದು ಗಿಡ ಆಯಿತು, ಇನ್ನೂ ಕರ್ಮ ಇರ್ಬೋದು. ಅದೇ ಥರ ಮರಗಿಡನೇ ಆಗಬೇಕಾಗಿರೋ ಕರ್ಮ ಇರ್ಬೋದು, ಅಥವಾ ಅದು ಮುಗಿದು ಹೋಗಿರ್ಬೋದು. ಮುಗಿದು ಹೋದ್ರೆ ಮತ್ತೆ ಮನುಷ್ಯ ಆಗುತ್ತಾನೆ ಅಂತ.